ಸಲ್ಲಿಸಿ ಪ್ರಭುವಿಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡಿರಿ. ಆತನ ನಾಮಸ್ಮರಣೆಯನ್ನು ಸಾರಿರಿ, ಜಗಕ್ಕೆ ಆತನ ಸತ್ಕಾರ್ಯಗಳನ್ನು. ಕೀರ್ತನೆಗಳು 105 ಮೊದಲನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಪ್ರಿಯ ಕರ್ತನೆ, ನೀವು ನಮ್ಮ ಪೂರ್ವಜರಾದ ಇಸ್ರಾಯೇಲರನ್ನ ಫರೋಹ ರಾಜನ ದಾಸತ್ವದಿಂದ ಬಿಡಿಸಿದ್ದೀರಿ. ಅವರು ಹಾಲು ಜೇನು ಹರಿಯುವಂತಹ ಕಾನಾನ್ ನಾಡನ್ನು ಸೇರಲು ನಡೆದು ಹೋಗುತ್ತಿದ್ದಂಥ ಸಂದರ್ಭದಲ್ಲಿ ಮುಂದೆ ಕೆಂಪು ಸಮುದ್ರ, ಹಿಂದೆ ಫರೋಹನ ಅಶ್ವದ ಗುಂಪು, ರಾಹುತರುಗಳು, ಆತನ ಸೇನೆಯು ಅವರನ್ನು ಹಿಮ್ಮೆಟ್ಟಿಸಿ ಬರುತ್ತಿದ್ದಾಗ ಕಂಗಾಲಾದಂಥ ಇಸ್ರಾಯೇಲರು ನಿನ್ನನ್ನು ಮೊರೆಯಿಟ್ಟಾಗ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಆ ಒಣ ನೆಲದಲ್ಲಿ ಅವರ ಕಾಲು ನೆನೆಯದಂತೆ ಆ ಕೆಂಪು ಸಮುದ್ರವನ್ನು ದಾಟಿಸಿ ಅವರನ್ನು ವಾಗ್ದತ್ತ ನಾಡಿಗೆ ಕೊಂಡೊಯ್ದಂಥ ಆ ನಿನ್ನ ಮಹತ್ ಕಾರ್ಯವನ್ನು ನೆನೆದು ಕೃತಜ್ಞತಾ ಸ್ತುತಿ ಸ್ತೋತ್ರ ಮಾಡಿ ಸಾರುವರು ನಿನ್ನ ಶ್ರೀನಾಮವನ್ನು ಭೂಮ್ಯಾಕಾಶ ಇರುವವರೆಗೂ. ಕರ್ತನೆ, ನಿನ್ನ ಈ ಮಹತ್ ಕಾರ್ಯವನ್ನು, ಅದ್ಭುತ ಕಾರ್ಯವನ್ನು ನಾನು ನುಡಿಯಲು ನನಗೂ ಕೃಪೆಯನ್ನು, ಶಕ್ತಿಯನ್ನು ಕೊಡು. ಯೇಸು ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. ಆಮೆನ್.